ಏನೋ ಜಮ್ಮು ಕಾಶ್ಮೀರದಲ್ಲಿ ಟಿಡಿಪಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನುವಂತ ವಿಚಾರ. ಟಿಡಿಪಿ ಅಲ್ಲ ಪಿಡಿಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ದಿಲ್ಲಿಯಲ್ಲಿ ಪಿಡಿಪಿ ಕಾಂಗ್ರೆಸ್ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿವಾಸದಲ್ಲಿ ಈ ಸಭೆ. ಸೋನಿಯಾ ಗಾಂಧಿ ಹಾಗೂ ಪಿಡಿಪಿಯ ಮೆಹಬೂಬಾ ಮುಫ್ತಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ಲಭ್ಯವಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ನಾನು ಸರ್ಕಾರ ಮಾಡಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನ ಗವರ್ನರ್ ಬಳಿ ಹೋದಂತಹ ಮೆಹಬೂಬಾ ಮುಫ್ತಿ ನೀಡಿದ್ರು. ಹಾಗೆ ಒಮರ್ ಅಬ್ದುಲ್ಲಾ ಅವರ ಪಾರ್ಟಿ ಕೂಡ ನಾವು ಸರ್ಕಾರಕ್ಕೆ ಪ್ರಯತ್ನ ಪಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಮೂಲಕ ಗವರ್ನರ್ ರೂಲ್ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಅದೇ ರೀತಿ ಬಂದಿತ್ತು ಕೂಡ. ಈಗ ಹೊಸ ಮೈತ್ರಿಕೂಟ ರಚನೆಯಾಗುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಕಣಿವೆ ರಾಜ್ಯದಲ್ಲಿ ಪಿಡಿಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳೋಕೆ ಮುಂದಾಗಿವೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ದಿಲ್ಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೂ ಮೆಹಬೂಬಾ ಮುಫ್ತಿ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿವಾಸದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಜೆಪಿ ಮತ್ತು ಪಿಡಿಪಿ ಮೈತ್ರಿಯನ್ನ ಮಾಡಿಕೊಂಡಿದ್ರು. ಬಿಜೆಪಿಯ ಮಿಷನ್ 44 ಸಾಧ್ಯ ಆಗದೆ ಇದ್ದಾಗ, ನಂಬರ್ಸ್ ಕಮ್ಮಿ ಬಂದಾಗ, ಯಾರಿಗೂ ಬಹುಮತ ಬರದೇ ಇದ್ದಾಗ ಪಿಡಿಪಿ ಮತ್ತು ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಒಂದು ಕಾರಣವನ್ನು ಕೂಡ ಕೊಡಲಾಗಿತ್ತು. ಯಾಕಂದ್ರೆ ರಾಜ್ಯದ ಎರಡು ಬೇರೆ ಬೇರೆ ಭಾಗಗಳು, ಕಾಶ್ಮೀರ ಮತ್ತು ಜಮ್ಮು. ಅಲ್ಲಿ ಜಮ್ಮುವಲ್ಲಿ ಬರೀ ಬಿಜೆಪಿ ಬಂದಿತ್ತು, ಕಾಶ್ಮೀರ ವ್ಯಾಲಿಯಲ್ಲಿ ಬರೀ ಪಿಡಿಪಿ ಬಂದಿತ್ತು. ಹೀಗಾಗಿ ಬಿಜೆಪಿಯನ್ನು ಬಿಟ್ಟು ಸರ್ಕಾರ ಮಾಡಿದ್ರೆ ಅಥವಾ ಪಿಡಿಪಿಯನ್ನು ಬಿಟ್ಟು ಸರ್ಕಾರ ಮಾಡಿದ್ರೆ ಅದು ಒಂದು ಭಾಗದ ಸರ್ಕಾರ ಆಗುತ್ತೆ ಅಂತ ಹೇಳಿ ಕಾರಣವನ್ನು ಕೊಟ್ಟು ಇವರು ಅಲಯನ್ಸ್ ಮಾಡ್ಕೊಂಡಿದ್ರು ಬಿಜೆಪಿ ಮತ್ತು ಪಿಡಿಪಿ ಅವರು. ಆದರೆ 3 ವರ್ಷ ಕಳೆಯುವಷ್ಟರಲ್ಲಿ ಸಾಕಷ್ಟು ವಿವಾದಗಳಾಗಿ ಸರ್ಕಾರ ಬಿದ್ದು ಹೋಗಿತ್ತು. ಚುನಾವಣೆಗೆ 1 ವರ್ಷ ಬಾಕಿ ಇರಬೇಕಾದ್ರೆ ಬಿಜೆಪಿ ಸರ್ಕಾರದಿಂದ ಹೊರಗೆ ಬಂದಿತ್ತು. ಈಗ ಸರ್ಕಾರ ಮಾಡಲ್ಲ ಅಂತ ಹೇಳಿದ್ದಂತ ಮೆಹಬೂಬಾ ಮುಫ್ತಿ, ಗವರ್ನರ್ ರೂಲ್ ಬರಲಿ ಅಂತ ಹೇಳಿದ್ದಂತ ಮೆಹಬೂಬಾ ಮುಫ್ತಿ ಈಗ ಸಭೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆಗೆ ಹೊಸ ಮೈತ್ರಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ.